ಮುಗಿದು ಇವತ್ತಿನ ಶ್ಲೋಕಗಳು ಹೋಗ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನಿ ನಾಥಾಯ ರುಕ್ಮಿಣೇಶಾಯ ನಮೋ ವೇದಾಂತ ವೇದಿನಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತ್ತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿ ಹೃದಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದ್ರೌಪದಿ ಸ್ವಯಂವರ ಆಯಿತು. ದ್ರೌಪದಿಯನ್ನು ಕರ್ಕೊಂಡು ಮನೆಗೆ ಬಂದಿದ್ದು ಆಯಿತು. ನೀವೆಲ್ಲರೂ ಹಂಚಿಕೊಂಡು ತಿನ್ನಿ ಅಂತ ಹೇಳ್ಕೊಂಡು ಕುಂತಿದೇವಿ ಹೇಳಿದಾಗ ಮೊದಲು ಒಂದು ಸಲ ಕಸಿಬಿಸಿ ಆದರೂ ಸರಿ ಅಂತ ಹೇಳ್ಕೊಂಡು ಮನಸ್ಸು ಮಾಡಿ ಆಯಿತು. ಆಮೇಲೆ ಕೃಷ್ಣ ಬಂದು ಕೃಷ್ಣನಿಗೆ ಉಪಚಾರ ಮಾಡಿದರೆ ಈ ವಿಷಯ ಏನು ಹೇಳದೇನೆ ಕೃಷ್ಣನನ್ನು ಕಳಿಸಿಕೊಟ್ಟಾಯಿತು. ಆ ನಂತರ ದ್ರುಪದ ರಾಜನಿಗೆ ಚಿಂತೆ, ಈಗ ಈ ಬ್ರಾಹ್ಮಣರು ಯಾರು, ಅರ್ಜುನ ಎಲ್ಲಿದ್ದಾನೆ, ಅರ್ಜುನನನ್ನು ಬಿಟ್ಟು ಬೇರೆ ಯಾರೂ ಬರಲಿಕ್ಕೆ ಸಾಧ್ಯ ಇಲ್ಲ. ಈಶ್ವರ ಧನುಸ್ಸನ್ನು ಹೆದೆರಿಸಲಿಕ್ಕೆ ಅರ್ಜುನನನ್ನು ಬಿಟ್ಟು ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಅದು ಈಶ್ವರ ದೇವರ ವರನೇ ಹಾಗೆ. ಯಾರದು? ರುದ್ರದೇವರ ವರ. ಎರಡನೇದು ಈಗ ಏನಂತ ಹೇಳಿದರೆ ಅರ್ಜುನನೇ ಯಾಕೆ ಆಗಬೇಕು, ಒಂದು ಅದು ಶಿವಧನುಸ್ಸು. ಇನ್ನೊಂದು ಏನಂತ ಹೇಳಿದರೆ ಅರ್ಜುನನಿಗೆ ಕೊಡಲಿಕ್ಕೋಸ್ಕರನೇ ದ್ರೌಪದಿ ಹುಟ್ಟಿದ್ದು ಯಜ್ಞಕುಂಡದಿಂದ. ಯಾಜ ಉಪರಾಜರು ಪ್ರಾರ್ಥನೆ ಮಾಡಿದ್ದೇ ಹಾಗೆ, ಅರ್ಜುನನಿಗೆ ಕೊಡಲಿಕ್ಕೆ ಮಗಳು ಬೇಕು ಅಂತ. ಯಾರಿಗೆ? ದ್ರುಪದ ರಾಜರಿಗೆ. ಆದ್ದರಿಂದ ಎರಡೂ ಕಾರಣದಿಂದ ಅರ್ಜುನನೇ ಬಂದು ದ್ರೌಪದಿಯನ್ನು ವರಿಸಿರಬೇಕು. ಆದರೆ ಕಣ್ಣಿಂದ ನೋಡಿದ್ದೇನು, ಬ್ರಾಹ್ಮಣರು ಬಂದರು. 2 ಜನ ಬ್ರಾಹ್ಮಣರದಲ್ಲಿ ಒಬ್ಬ ತೋರದವ, ಇನ್ನೊಬ್ಬ ಸಪುರದವ. ಸೊ ಬ್ರಾಹ್ಮಣರು ವರಿಸಿ ಹೋದರು. ಈಗ ಅವ ಅರ್ಜುನ ಹೌದು ಅಂತ ಹೇಗೆ ಈಗ ಖಾತ್ರಿಪಡಿಸಿಕೊಳ್ಳುವುದು ಅಂತೇಳಿದರೆ, ಮನಸ್ಸಿನಲ್ಲಿ ಒಂದು ಮನಸ್ಸು ಹೇಳ್ತದೆ ಅವನೇ ಅರ್ಜುನ ಅಂತ, ಇನ್ನೊಂದು ಮನಸ್ಸು ಹೇಳ್ತದೆ ಅಲ್ಲ ಅವನು ಅರ್ಜುನ ಅಲ್ಲ, ಹೌದು ಬಟ್ ಅರ್ಜುನ ಅಂತ ಹೇಳಲಿಲ್ಲ ಅಲ್ಲ, ಅವ ಬ್ರಾಹ್ಮಣರ ವೇಷದಲ್ಲಿದ್ದಾನೆ ಅಂತೇಳಿದರೆ ಹೇಗೆ ನಂಬುವುದು? ಇದೇ ತಲೆಬಿಸಿ. ಅದಕ್ಕೆ ದುಷ್ಟದ್ಯುಮ್ನನ್ನು ಕಳಿಸ್ತಾನೆ. ದುಷ್ಟದ್ಯುಮ್ನ ಎಲ್ಲ ಮಾತೆಲ್ಲ ಕೇಳಿ ಬಂದು ಹೇಳ್ತಾನೆ, ಇಲ್ಲ ಎಲ್ಲ ಯುದ್ಧ ಶಸ್ತ್ರಾಸ್ತ್ರ ಇದೇ ವಿಷಯ ಮಾತಾಡ್ತಿದ್ದರು. ಹಾಗಾದರೆ ಕ್ಷತ್ರಿಯರು ಹೌದು. ಸೊ ಆಯಿತು, ಬಂದರು. ಮನೆಗೆ ಬಂದವನು ಉಪಚಾರ ಮಾಡಿ ಆಯಿತು. ಯಾರನ್ನು? ಪಾಂಡವರನ್ನು ಕರೆಸಿಕೊಂಡಾಯಿತು, ಉಪಚಾರ ಮಾಡಿ ಆಯಿತು. ಉಪಚಾರ ಮಾಡಿ 4 ಸ್ಟಾಲ್ ಇಟ್ಟಿದ್ದಾನೆ. ಯಾವ ಸ್ಟಾಲಿಗೆ ಹೋಗ್ತಾರೆ ನೋಡುವ. ಬ್ರಾಹ್ಮಣರದಕ್ಕೆ ಹೋಗಲಿಲ್ಲ. ಆಮೇಲೆ ಶೂದ್ರರು ವೈಶ್ಯರದ್ದು ಹೋಗಲಿಲ್ಲ. ಹೋದದ್ದು ಯಾವುದಕ್ಕೆ? ಕ್ಷತ್ರಿಯರ ಸ್ಟಾಲಿಗೆ ಹೋಗಿದ್ದಾರೆ. ಅಲ್ಲಿಂದ ಹೋದವರು ಬರುವುದೇ ಇಲ್ಲ ಅಂತೇಳಿದರೆ ಅವರ ವಿಷಯ ಕ್ಷತ್ರಿಯರ ವಿಷಯ ಅವ್ರದ್ದು ಅಂತೇಳಿದರೆ ಅವರು ಕ್ಷತ್ರಿಯರು ಅನ್ನುವಂಥದ್ದು ಖಂಡಿತ ಆಗ್ತಾ ಉಂಟು. ದ್ರುಪದ ರಾಜನಿಗೆ ಪೂರ್ತಿ ಆಗಲಿಲ್ಲ, ಅಂತೂ ಇದು ಖಂಡಿತ ಕ್ಷತ್ರಿಯರು ಅನ್ನುವಂಥದ್ದನ್ನು ದ್ರುಪದ ರಾಜ ಈಗ ಏನು ಮಾಡಿದ್ದಾನೆ, ಅವರಿಗೆ ಪರೀಕ್ಷೆ ಮಾಡಿ ಕಂಡುಕೊಂಡಿದ್ದಾನೆ ಅಂತ ಅಲ್ಲಿವರೆಗಾಗಿದೆ. 147ನೇ ಶ್ಲೋಕ ಆಗಿದೆ. 148ನೇ ಶ್ಲೋಕವೇಲಾರೆ. ಚೇಷ್ಟಾಸ್ವರಾಕೃತಿ ವಿವಕ್ಷಿತ ವೀರ್ಯ ಶೌರ್ಯ ಪ್ರಾಗಲ್ಭ್ಯ ಪೂರ್ವಕ ಗುಣೈಃ ಕ್ಷಿತಿಭರ್ತೃಪುತ್ರಾನ್ ವಿಜ್ಞಾಯತಾನ್ ದ್ರುಪದ ಏತ್ಯ ಚ ಧರ್ಮಸೂನುಂ ಪಪ್ರಚ್ಚ ಕೋಸಿ ನರವರ್ಯ ವದಸ್ವ ಸತ್ಯಂ. 148ನೇ ಶ್ಲೋಕ. ಈ ಪಾಂಡವರಲ್ಲಿ ಇರತಕ್ಕಂತಹ ಚೇಷ್ಟೆ, ಅವರ ಸ್ವರ, ಅವರ ದೇಹದ ಆಕಾರ, ಅವರ ವಚನ, ವೀರ್ಯ, ಶೌರ್ಯ, ಪ್ರೌಢತ್ವ ಇವುಗಳೇ ಮೊದಲಾಗಿಯುಳ್ಳ ಗುಣಗಳಿಂದ ದ್ರುಪದನು ಆ ಪಾಂಡವರನ್ನು ಅರಸರ ಮಕ್ಕಳನ್ನಾಗಿ ತಿಳಿಯುತ್ತಾನೆ. ಹಾಗೂ ಧರ್ಮರಾಜನ ಬಳಿಗೆ ಹೋಗಿ, ಕೆಲವು ಮನುಷ್ಯ ಶ್ರೇಷ್ಠನೇ, ನೀನು ಯಾರಾಗಿದ್ದೀಯ, ಸತ್ಯವಾಗಿ ಹೇಳು ಎಂಬುದಾಗಿ ಕೇಳುತ್ತಾನೆ. ಚೇಷ್ಟಾ ಸ್ವರಾಕೃತಿ ವಿವಕ್ಷಿತ ವೀರ್ಯ ಶೌರ್ಯ ಪ್ರಾಗಲ್ಭ್ಯ ಪೂರ್ವಕ ಗುಣೈಃ ಕ್ಷಿತಿಭರ್ತೃಪುತ್ರಾನ್ ವಿಜ್ಞಾಯ ತಾನ್ ದ್ರುಪದ ಏತ್ಯ ಚ ಧರ್ಮಸೂನುಂ ಪಪ್ರಚ್ಛ ಕೋ ಅಸಿ ನರವರ್ಯ ವದಸ್ವ ಸತ್ಯಂ. ಚೇಷ್ಟಾ ಅವ್ರದ್ದು ನಡವಳಿಕೆ, ಅವ್ರದ್ದು
ಏನು ಅಲ್ಲ. ಒಂದು ಕ್ಷತ್ರಿಯರು ಅಂತ ಹೇಳಿದರೆ ಬ್ರಾಹ್ಮಣರಾಗಿ ಇರುವುದಿಲ್ಲ. ಬ್ರಾಹ್ಮಣರಾದರೂ ಸ್ವಲ್ಪ ತಗ್ಗಿ ಬಗ್ಗಿ ಎಲ್ಲ ಇರ್ತಾರೆ. ವೈಶ್ಯರು ಅಂತಾದರೆ ಅವರು ವ್ಯಾಪಾರ ಅದರದ್ದೇ ಲೆಕ್ಕ ಹಾಕೊಳ್ಳೋದೇ ನೋಡ್ತಾರೆ. ಸೊ ಇದು ಕ್ಷತ್ರಿಯರದ್ದು. ಏನದು? ಸ್ವರ, ಆಕೃತಿ, ಏನು ಗಂಭೀರ, ವಿವಕ್ಷಿತ ವೀರ್ಯ, ಶೌರ್ಯ ಅಂತೇಳಿದರೆ ಸಾಮಾನ್ಯವನ್ನು ನೋಡಿದ್ರೇ ಎಲ್ಲ ಗೊತ್ತಾಗ್ತದೆ. ಅಂತೇಳಿದರೆ ವೀರ್ಯ, ಶೌರ್ಯ, ವಿವಕ್ಷಿತ ಅಂತೇಳಿದರೆ ತಾನು ಅವರಿಂದ ಏನು ಬಯಸ್ತಾ ಇದ್ದೇನೋ ಎಲ್ಲ ಅದು ಕಾಣ್ತಾ ಇದೆ. ಇವರು ಕ್ಷತ್ರಿಯರು ಹೌದು. ಕ್ಷತ್ರಿಯರದ್ದೇ ವೀರ್ಯ, ಕ್ಷತ್ರಿಯರದ್ದೇ ಶೌರ್ಯ, ಕ್ಷತ್ರಿಯರದ್ದೇ ಚೇಷ್ಟ ಅಂತೇಳಿದರೆ ಅವರು ಮಾಡುವಂಥ ಎಲ್ಲ ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ನಾವು ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳೋದಿಲ್ವ? ಅವ ಬಂದು ಕೂತದ್ದು ಸ್ಟೈಲ್ ನೋಡಿದರೆ ಏನಪ್ಪ ಅಂದರೆ ಅದು ಚೇಷ್ಟ. ಸ್ವರ, ಮಾತಾಡೋದು ಅಂದರೆ ಒಂದು ಸ್ವರ, ಮಾತಾಡೋದ್ರಲ್ಲೇ ಗೊತ್ತಾಗ್ತದೆ. ಅಂದರೆ ಹೆದರ್ಕೊಂಡು ಕೆಲವು ಸಲ ಮಾತಾಡ್ತಾರೆ. ಅಂದರೆ ಏನೋ ಒಂದು ಕೆಲಸ ಆಗಬೇಕು ಅಂತ ಬಂದಿದ್ದಾರೆ, ಅಥವಾ ಏನು ನಮಗಿಂತ ನಮಗಿಂದ ಕೆಳಗೆ ಅಂತ ಹೇಳಿದ್ರೆ ಗೌರವ ಕೊಟ್ಟು ಮಾತಾಡ್ತಾರೆ. ಎಲ್ಲ ಸ್ವರದಲ್ಲೇ ಗೊತ್ತಾಗ್ತದೆ. ಆಕೃತಿ ಅಂತ ಹೇಳಿದ್ರೆ ಆ ನಡೆಯುವ ಭಂಗಿ, ಆ ದೇಹಾಕೃತಿ ಎಲ್ಲ ಅಂತೇಳಿದರೆ ವೇಷ ಮಾತ್ರ. ಅಂದರೆ ಒಂದು ಹಾಕಿಕೊಂಡಿರೋ ಕಚ್ಚೆ ಪಂಚೆ ಬಿಟ್ಟರೆ ಬಾಕಿಯೆಲ್ಲ ಆಕೃತಿ ಅಂತೇಳಿದರೆ ಆ ವಿಸ್ತಾರವಾದ ಎದೆ, ಆ ತೋಳುಗಳು ಎಲ್ಲ ನೋಡಿದರೆ ಇದು ಬ್ರಾಹ್ಮಣರಲ್ಲಪ್ಪ. ಸೊ ಚೇಷ್ಟ, ಸ್ವರ, ಆಕೃತಿ, ವಿವಕ್ಷಿತ ವೀರ್ಯ, ಶೌರ್ಯ ಎಲ್ಲ ನೋಡಿ ಆಯಿತು. ಪ್ರಾಗಲ್ಭ್ಯ ಅಂದರೆ ಪ್ರೌಢತೆ. ಸೊ ಎಲ್ಲ ನೋಡಿದ. ಪೂರ್ವಕ ಗುಣೈಹಿ, ಪೂರ್ವಕ ಅಂದರೆ ಮೊದಲಾದ ಗುಣಗಳಿಂದ, ಗುಣೈಹಿ ಬಹುವಚನ ತೃತೀಯ ವಿಭಕ್ತಿ, ಇವೆಲ್ಲವುಗಳಿಂದ ಏನು ಯೋಚನೆ ಮಾಡಿದ ದ್ರುಪದ? ಕ್ಷಿತಿ ಭರ್ತೃಪುತ್ರಾನ್. ಕ್ಷಿತಿ ಅಂದರೆ ಭೂಮಿ, ಭರ್ತೃ ಅಂದರೆ ಒಡೆಯ. ಸೊ ಭರ್ತೃ ಅಂದರೆ ಒಡೆಯ, ಭೂಮಿಯ ಒಡೆಯ ಅಂದರೆ ರಾಜ. ಸೊ ಕ್ಷಿತಿ ಭರ್ತೃಪುತ್ರಾನ್, ರಾಜನ ಪುತ್ರರು ಅಂದರೆ ಇವರು ರಾಜಕುಮಾರರೇ ಅನ್ನುವಂಥದ್ದು ಖಂಡಿತ ಮಾಡಿಕೊಂಡ. ಇವರು ಕ್ಷತ್ರಿಯರು, ಇವರು ರಾಜಕುಮಾರರು, ಇವರ ಚೇಷ್ಟ, ಸ್ವರ, ಆಕೃತಿ, ವೀರ್ಯ, ಶೌರ್ಯ, ಪ್ರಾಗಲ್ಭ್ಯ ಮೊದಲಾದ ಎಲ್ಲ ಗುಣಗಳಿಂದ ದ್ರುಪದನು ಕಂಡುಕೊಂಡ. ಏನಂದರೆ ಟೆಸ್ಟ್ನಲ್ಲಿ ರಿಸಲ್ಟ್ ಬಂತು. ಏನು ರಿಸಲ್ಟ್ ಬಂತು? ಇವರು ಖಂಡಿತ ಕ್ಷತ್ರಿಯರೇ, ನೋ ಡೌಟ್ ಕ್ಷತ್ರಿಯರು, ಇವರು ರಾಜಕುಮಾರರು. ಕ್ಷಿತಿ ಭರ್ತೃ ಪುತ್ರಾನ್, ಕ್ಷಿತಿ ಭರ್ತೃ ಭೂಮಿಯ ಒಡೆಯ ಅಂದರೆ ರಾಜ. ಸೊ ರಾಜ ಪುತ್ರಾನ್, ರಾಜರ ಮಕ್ಕಳು ಅಂದರೆ ರಾಜಕುಮಾರರು ಅಂತ ವಿಜ್ಞಾಯ ತಿಳಿದು ತಾನು ದ್ರುಪದ ಸೀದಾ ಅವ್ರ ಹತ್ರ ಹೋಗ್ತಾನೆ. ಹೋಗಿಬಿಟ್ಟು ಅವ್ರು ಕೇಳ್ತಾನೆ, ಏನು ರಾಜರೇ ನೀವು ಇಲ್ಲಿ ಬಂದ್ರಿ, ನಮ್ಮನ್ನು ಕರೆದ್ರೆ ನಾವೇ ಬರುವುದಿಲ್ವ? ಇಲ್ಲ, ತೊಂದರೆ ಇಲ್ಲ. ದ್ರುಪದ ಮಹಾರಾಜರು ಅವರ ಬಳಿಗೆ ತಾನೇ ಹೋಗಿಬಿಟ್ಟು ಧರ್ಮಸೂನುಂ ಪಪ್ರಚ್ಛ. ಅವರು ಮಾತಾಡೋದ್ರಲ್ಲೇ ಗೊತ್ತಾಯಿತು. ಅಂತೇಳಿದರೆ ಅಣ್ಣ ಅಂತ ಹೇಳುವಾಗ ಧರ್ಮರಾಜ ಎಲ್ಲರಿಗಿಂತೂ ದೊಡ್ಡವ ಅಂತ ಗೊತ್ತಾಯಿತು. ಅಂದರೆ ಎಲ್ಲರಿಗಿಂತೂ ದೊಡ್ಡವ. ಮಾತಾಡೋದ್ರಲ್ಲಿ ಕೂಡ ಏನು ಧರ್ಮರಾಜ ಮಾತಾಡೋದಕ್ಕೂ ಬಾಕಿದವರು ಮಾತಾಡೋದಕ್ಕೂ ಸ್ವಲ್ಪ ಏನು ವ್ಯತ್ಯಾಸ ನೋಡಿಕೊಂಡ ಅಂತೇಳಿದರೆ, ಧರ್ಮರಾಜ ಅಂದರೆ ಇವನು ಎಲ್ಲರಿಗಿಂತ ಹಿರಿಯನಾದವನು ಹಿರಿಯನಾಗೇ ಮಾತಾಡ್ತಾ ಇದ್ದಾನೆ, ಧರ್ಮ ಪ್ರಕಾರನೇ ಮಾತಾಡ್ತಾನೆ, ಎಲ್ಲ ಕೇಳಿಸಿಕೊಂಡಿದ್ದಾನೆ. ಯಾರು? ದ್ರುಪದ. ಕೇಳಿಸಿಕೊಂಡವನು ಸೀದಾ ಏನು ಹೇಳ್ತಾನೆ? ದ್ರುಪದ ಆ ಪಾಂಡವರ ಹತ್ರ ಹೋಗಿ ಧರ್ಮಸೂನುಂ, ಎಲ್ಲರಿಗಿಂತ ಹಿರಿಯನಾದ ಧರ್ಮರಾಜ ಅಂದರೆ ಆ ಅಷ್ಟು ಜನ ಬ್ರಾಹ್ಮಣರು, 5 ಜನ ಬ್ರಾಹ್ಮಣರ ವೇಷದಲ್ಲಿರುವಂಥ ಕ್ಷತ್ರಿಯರು ಅಂತ ಖಂಡಿತ ಗೊತ್ತಾಗಿ ಈಗ ನಾನು ಕೇಳ್ತೇನೆ ಹೋಗಿ ನೀವು ಯಾರು ಅಂತ. ಅದಕ್ಕೆ ಯಾರ ಹತ್ರ ಕೇಳಬೇಕು? ಅಲ್ಲಿ ಯಾರು ಹಿರಿಯರು? ಹೊಡಿದ್ರೆ ಧರ್ಮರಾಜ, ಇವನು ಹಿರಿಯ, ಮಾತಾಡೋದ್ರಲ್ಲಿಯೂ ಕೂಡ ಧರ್ಮಾತ್ಮನಾಗೆ ಮಾತಾಡ್ತಾ ಇದ್ದಾನೆ. ಸೊ ಅವನತ್ರ ಹೋಗಿ ಕೇಳ್ತೇನೆ ಅಂತ ಧರ್ಮಸೂನುಂ ಅಂದರೆ ಯುಧಿಷ್ಠಿರನನ್ನು ಪಪ್ರಚ್ಛ ಕೇಳಿದ. ಪಪ್ರಚ್ಛ ಅಂದರೆ ಪ್ರಶ್ನಂ ಪ್ರಚ್ಛತಿ ಅಂತೇಳಿದರೆ ಕೇಳುವುದು. ಸೊ ಪ್ರಶ್ನಂ ಪ್ರಚ್ಛತಿ, ಪ್ರಶ್ನೆ ಕೇಳ್ತಾನೆ. ಪಪ್ರಚ್ಛ ಕೇಳಿದ, ಭೂತಕಾಲದ ಶಬ್ದ ಪಪ್ರಚ್ಛ. ಕೋ ಅಸಿ, ನೀವು ಯಾರು? ಕೋ ಅಸಿ ಅಂದರೆ ನೀವು ಯಾರಿದ್ದೀರಿ ಅಂದರೆ ನಿಮ್ಮ ಪರಿಚಯ ಹೇಳಿ. ಕೋ ಅಸಿ ನರವರಿಯ ಅಂದರೆ ನಿಮ್ಮನ್ನು ನೋಡಿದರೆ
ನಿಮ್ಮ ಚೇಷ್ಟೆ, ಸ್ವರ, ಆಕೃತಿ, ನಿಮ್ಮ ವೀರ್ಯ ಶೌರ್ಯ, ಪ್ರಾಗಲ್ಭ್ಯ ಎಲ್ಲ ನೋಡಿದ್ದೇನೆ ನಾನು. ಎಲ್ಲ ನೋಡಿ ನನಗೇನು ಗೊತ್ತಾಗಿದೆ, ನೀವು ರಾಜಕುಮಾರರು, ನರವರಿಯ ಅಂತ ಹೇಳ್ತಾನೆ. ಹೇ ರಾಜಕುಮಾರ ಶ್ರೇಷ್ಠನೇ, ನರವರಿಯ ರಾಜಕುಮಾರರಲ್ಲಿ ಶ್ರೇಷ್ಠನಾದವನು ನೀನು, ನರವರಿಯ ಮನುಷ್ಯರಲ್ಲಿ ಶ್ರೇಷ್ಠನಾದವನು ರಾಜ. ಈ ರಾಜಕುಮಾರ, ನೀವೆಲ್ಲ ರಾಜಕುಮಾರರೇ ಖಂಡಿತ ಅಂತ ಶ್ರೇಷ್ಠನಾದ ಮನುಷ್ಯನೇ. ಶ್ರೇಷ್ಠನಾದ ಮನುಷ್ಯ ಅಂದರೆ ಚಕ್ರವರ್ತಿ, ಅಂದರೆ ರಾಜ ಅಂತ. ಸೊ ನೀನು ರಾಜಕುಮಾರನೇ. ಆದ್ದರಿಂದ ಹೇಳ್ತಾನೆ ದ್ರುಪದ, ನೀನು ನರವರಿಯ, ನೀನು ಹೇಳ್ದಿದ್ರು ನನಗೆ ಗೊತ್ತಾಗ್ತದೆ. ಕೋ ಅಸಿ, ನೀನು ಯಾರು, ಕೋ ಅಸಿ ಅಂತ ಪಪ್ರಚ್ಚ. ಮತ್ತೆ ಏನು ಹೇಳ್ತಾನೆ, ನರವರಿಯ ಕೋ ಅಸಿ ವದಸ್ವ ಸತ್ಯಂ, ಸತ್ಯ ಹೇಳಿ. ಬ್ರಾಹ್ಮಣ ವೇಷ ಹಾಕಿದ ಕೂಡಲೇ ನೀವು ಬ್ರಾಹ್ಮಣರಾಗೋದಿಲ್ಲ. ನೀವು ಯಾರು ಅಂತ ನನಗೆ ಗೊತ್ತಾಗಿದೆ, ನೀವು ಕ್ಷತ್ರಿಯರೇ ಅಂತ ಹೇ ರಾಜಕುಮಾರ ಅಂತಲೇ ಹೇಳಿದನವ. ಹೇ ನರವರಿಯ ಅಂತ ಹೇಳಿದ್ರೆ ಹೇ ರಾಜಕುಮಾರ ನೀವು ಯಾರು, ಕೋ ಅಸಿ ಸತ್ಯಂ ವದಸ್ವ ಸತ್ಯಂ, ಸತ್ಯ ಹೇಳಿಯಪ್ಪ ಏನು ಅಂತ ದ್ರುಪದ ರಾಜ ಕೇಳ್ತಾನೆ. 148ನೇ ಶ್ಲೋಕ. ಅವರ ನಡವಳಿಕೆ, ಧ್ವನಿ, ಆಕಾರ, ಸಾಮರ್ಥ್ಯ, ಶೌರ್ಯ, ಧೈರ್ಯ ಮುಂತಾದ ಎಲ್ಲ ಕ್ಷತ್ರಿಯೋಚಿತವಾದ ಗುಣಗಳನ್ನೇ ನೋಡಿದ ದ್ರುಪದ ಅವರನ್ನು ರಾಜಕುಮಾರರೆಂದು ದ್ರುಪದ ನಿಶ್ಚಯಿಸಿದ. ಆಮೇಲೆ ಸೀದಾ ಅವರ ಹತ್ರ ಹೋದ. ನಮಗೆ ಯಾರ ಹತ್ರ ಆದರೂ ಒಂದು ಕೆಲಸ ಆಗಬೇಕಿದ್ದರೆ ನಾವು ಅವರ ಹತ್ರ ಹೋಗಬೇಕು, ನಾವು ಅವರನ್ನು ಕರೆಸೋದಲ್ಲ. ಅವರು ಸ್ಟಾಲಲ್ಲಿದ್ದಾರೆ, ಸೊ ನೀವು ಬನ್ನಿ ಇಲ್ಲಿ, ಅಲ್ಲ ರಾಜರು ಕರೀತಾರೆ ಅಲ್ಲ. ಯಾಕಂದರೆ ರಾಜರಿಗೆ ನಿಮ್ಮೊಂದೊಂದು ಕೆಲಸ ಆಗಬೇಕಲ್ಲ, ಅದಕ್ಕೆ ರಾಜರೇ ಬಂದಿದ್ದಾರೆ ನಿಮ್ಮ ಹತ್ತಿರ. ಸೊ ದ್ರುಪದ ರಾಜ ಸೀದಾ ಯುಧಿಷ್ಠಿರನ ಬಳಿಗೆ ಹೋಗಿ ಹೇಳ್ತಾನೆ, ಹೇ ನರೋತ್ತಮ, ಹೇ ರಾಜಕುಮಾರ, ನೀವು ಹೇಳಿದ್ರೆ ನಂಗೆ ಗೊತ್ತಾಗೋದಿಲ್ವಾ, ನೀವು ರಾಜಕುಮಾರರೇ. ರಾಜಕುಮಾರ ನೀನು ಯಾರು, ಕೋ ಅಸಿ ವದಸ್ವ ಸತ್ಯಂ, ನಿಜ ಹೇಳು, ನಿಜ ಹೇಳ್ರಪ್ಪ, ನೀವು ಯಾರು, ನೀವು ಎಲ್ಲ ಕಚ್ಚೆ ಪಂಚೆ ಹಾಕ್ಕೊಂಡು ನನ್ನನ್ನು ಯಾಕೆ ಮಂಗ ಮಾಡಿದ್ದು ಅಂತ. ಸೊ ದ್ರುಪದನು ಪಾಂಡವರ ನಡೆನುಡಿಗಳು ಮೊದಲಾದ ಎಲ್ಲ ವಿವರಗಳನ್ನು ಚೆನ್ನಾಗಿ ಪರಿಶೀಲಿಸಿ ಅವರು ರಾಜಪುತ್ರರೆಂದೇ ನಿಶ್ಚಯಿಸಿಕೊಂಡ. ಆದ್ದರಿಂದ ಸೀದ ಧರ್ಮರಾಜನನ್ನು ನೇರವಾಗಿ ಅಲ್ಲಿಗೆ ಹೋಗಿ ಆ ಬಗ್ಗೆ ಕೇಳಿಯೇ ಬಿಟ್ಟ. ಮೊದಲೇ ಹಾಗೆ ಕೇಳದಿದ್ದುದು ತನ್ನ ಮನಸ್ಸಿಗೆ ನಿಧಾನವಾಗಿ ಧೈರ್ಯ ತಂದುಕೊಳ್ಳುವ ಪ್ರಯತ್ನವಾಗಿತ್ತು. ಅವರು ಏನು ಪುರೋಹಿತರನ್ನು ಕರೆಸಿ ಅರಮನೆಗೆ ಕರೆಸಿಕೊಂಡು ಕೂಡಲೇ ಫಸ್ಟಿಗೆ ನೀವು ಯಾರು ಅಂತ ಹೇಳಿ ಅಂತ ಹೇಳಿದರೆ ಅದು ಸರಿಯಾ? ಇಲ್ಲ. ಅವರಿಗೆ ಆದರ ಉಪಚಾರ ಎಲ್ಲ ಮಾಡಿ ಧೃಷ್ಟದ್ಯುಮ್ನ ಹೇಳಿದ್ದಾನೆ, ಅಪ್ಪ ಅವರು ಖಂಡಿತ ಕ್ಷತ್ರಿಯರೇ, ಯಾಕಂದರೆ ಯುದ್ಧದ ವಿಷಯವೇ ಮಾತಾಡ್ತಾ ಇದ್ದದ್ದು ಅವರು. ಆದರೂ ನಾನು ಒಂದು ಸಲ ಟೆಸ್ಟ್ ಮಾಡಿಬಿಡ್ತೇನೆ ಅಂತ ದ್ರುಪದ ಅವಂದೇ ರೀತಿಯಲ್ಲಿ ಟೆಸ್ಟ್ ನೋಡಿದ ಎಲ್ಲ ಲಕ್ಷಣಗಳು ಇದು ಕ್ಷತ್ರಿಯೋಚಿತವಾದ ಲಕ್ಷಣಗಳೇ ಕಾಣಿಸ್ತಾ ಇವೆ, ಖಂಡಿತ ಇವರು ರಾಜಕುಮಾರರು ಅಂತ ನಿಶ್ಚಯವಾದ ಬಳಿಕ ಅವರ ಸ್ಟಾಲೆಲ್ಲ ನೋಡಿ ಆದ ಮೇಲೆ ಅವರ ಹತ್ರನೇ ತಾನು ಹೋಗಿಬಿಟ್ಟು ದ್ರುಪದ ತಾನು ಏತ್ಯ, ದ್ರುಪದ ಮಹಾರಾಜರು ಪಾಂಡವರ ಬಳಿಗೆ ಹೋಗಿ ಆ ಬ್ರಾಹ್ಮಣರ ಬಳಿಗೆ ಹೋಗಿ ಕೇಳ್ತಾರೆ, ಹೇ ರಾಜಕುಮಾರ ನೀನು ಯಾರು, ಸತ್ಯ ಹೇಳಿ ಅಂತ. ಸೊ ಹೀಗೆ ಈ ಪರೀಕ್ಷಾ ಪ್ರಸಂಗ ನೋಡಿದರೆ ಮನಃಶಾಸ್ತ್ರದ ದೃಷ್ಟಿಯಿಂದ ಮೊದಲು ನಿಶ್ಚಯ ಮಾಡಿಕೊಂಡು, ಅಂದರೆ ಎಲ್ಲ ಚಲನವಲನ ಎಲ್ಲ ನೋಡಿ ಗೂಢಚಾರರೆಲ್ಲ ಹಾಗೆ ಗೂಢಚಾರರು ಎಲ್ಲ ಯೋಚನೆ ಮಾಡ್ತಾರೆ ಫಸ್ಟಿಗೆ. ಈ ಶತ್ರುಗಳನ್ನು ಅಷ್ಟೇ, ಶತ್ರುಗಳದ್ದು ವಿಪರೀತ ಕಾಟ ತಡಿಲಿಕ್ಕೆ ಆಗದಿದ್ದರೆ ಈಗ ಅವರನ್ನು ಹೇಗಾದರೂ ಸೋಲಿಸಬೇಕಂತೇಳಿದರೆ ಮೊದಲು ಅವರ ಚಲನವಲನೆಲ್ಲ ನೋಡೋದು, ಎಲ್ಲಿಗೆ ಹೋಗ್ತಾರೆ, ಏನು ಮಾಡ್ತಾರೆ, ಅವರ ಫ್ರೆಂಡ್ಸ್ ಯಾರು. ಈಗ ಒಂದು ಹುಡುಗಿ ಕೊಡಬೇಕಿದ್ದರೂ ಕೂಡ ಹುಡುಗಂದು ಇದೇ ರೀತಿ ಮನಃಶಾಸ್ತ್ರ ಪರೀಕ್ಷೆ ಮಾಡ್ತಾರೆ. ಅವನು ನೋಡಿದ್ದು, ಅವನು ಕೂತದ್ದು, ಅವನು ಮಾತಾಡೋದು, ಅವನು ಮೀಸೆ ತಿರುಗಿಸಿದ್ದು, ಅವನದು ಎಲ್ಲ ಇದೆ ಅಂತೇಳಿದ್ರೆ
ಅವನು ಅಂತೇಳಿದರೆ ಹೇಳಿದ್ದೊಂದು ಬೇರೆ, ನಾವೇ ಒಂದು ತಿಳ್ಕೊಳ್ಳೋದು ಅವನ ಎಲ್ಲ ವಿಷಯ ಭಂಗಿ ಅದನ್ನೆಲ್ಲ ನೋಡಿಕೊಂಡು ಈ ರೀತಿ ಇಂಥ ರೀತಿಯ ಮನಃಶಾಸ್ತ್ರದ ಪರೀಕ್ಷೆ ನಾವು ಆಗಾಗ್ಗೆ ಮಾಡ್ತಾ ಇರ್ತೇವೆ ಅನ್ನುವಂಥ ನಮ್ಮ ಜೀವನದಲ್ಲಿ ಕೂಡ ಇದು ಬರ್ತಾ ಇರ್ತದೆ ಆಗಾಗ್ಗೆ ಅನ್ನುವಂಥದ್ದು. ಸೊ 148ನೇ ಶ್ಲೋಕ ಆಯಿತು. 149ನೇ ಶ್ಲೋಕ ವೈಲಾರೆ. ವೈಲಾರು ಬಂದ್ರ ಇದ್ದಾರ ಇಲ್ವ ಬರಲಿಲ್ವ? ಸಪ್ರಾಹ ಮಂದಹಸಿತಃ ಕಿಮಿಹಾದ್ಯ ರಾಜನ್ ಪೂರ್ವಂ ವಿವರ್ಣ ವಿಷಯೇ ನ ವಿಶೇಷ ಉಕ್ತಃ ಪುತ್ರೀಕೃತೆ ತವ ಸುತೇನ ತುಲಕ್ಷ್ಯ ವೇದ ಉಕ್ತೋ ನರೇಂದ್ರ ಸಮಿತೌ ಸಕೃತೋಪ್ಯನೇನ. 149 ಏನು ಹೇಳ್ತಾರೆ ಅಗ್ರಹಾರ ನಾರಾಯಣ ತಂತ್ರಿಗಳು 149ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ, ಧರ್ಮರಾಜನು ಮೆಲ್ಲಗೆ ನಕ್ಕವನಾಗಿ ಹೇಳಿದನು. ಹಾಂ ಹೇಳಿ ವೈಲಾರೆ. ಸರಿ ಸರಿ ಓದ್ಲಿ ಪರವಾಗಿಲ್ಲ ಓದ್ಲಿ. ಪೂರ್ವಂ ಹಿ ವರ್ಣ ವಿಷಯೇನ ವಿಶೇಷ ಉಕ್ತಃ ಪುತ್ರೀಕೃತೆ ತವ ಸುತೇನ ತು ಲಕ್ಷ್ಯ ವೇದ ಉಕ್ತೋ ನರೇಂದ್ರ ಸಮಿತೌ ಸಕೃತೋಪ್ಯನೇನ. 149ನೇ ಶ್ಲೋಕ. ಆ ಧರ್ಮರಾಜನು ಮೆಲ್ಲನೆ ನಕ್ಕವನಾಗಿ ಹೇಳುತ್ತಾನೆ ದ್ರುಪದ ಕೇಳಿದ ಪ್ರಶ್ನೆಗೆ, ಎಲ್ಲೋ ರಾಜನೇ, ನಿನಗೀಗ ಇಲ್ಲಿ ನಾವು ಯಾರೆಂದು ಪ್ರಶ್ನೆ ಮಾಡುವುದರಲ್ಲಿ ಪ್ರಯೋಜನವೇನು? ಕ್ಷತ್ರಿಯರಿಗೆ ಕೊಡಲಿಕ್ಕೆ ಅಂದ್ರೆ ದ್ರೌಪದಿಯನ್ನು ಒಂದೊಮ್ಮೆ ಕ್ಷತ್ರಿಯರಿಗೆ ಕೊಡಲಿಕ್ಕೆ ನೀನು ಇಚ್ಛಿಸುವುದಿಲ್ಲವಾದರೆ ಉದ್ಘೋಷಣ ಕಾಲದಲ್ಲಿ ಬ್ರಾಹ್ಮಣ ಕ್ಷತ್ರಿಯಾದಿ ಜಾತಿ ವಿಷಯವಾಗಿ ವಿಶೇಷವು ಮೊದಲು ರಾಜರ ಸಭೆಯಲ್ಲಿ ನಿನ್ನ ಮಗನನ್ನು ಹೇಳಲ್ಪಡಲಿಲ್ಲ. ಆದ ಕಾರಣ ಈಗ ಏಕೆ ಪ್ರಶ್ನೆ ಮಾಡುತ್ತಿದ್ದಿ? ನಿನ್ನ ಮಗಳಿಗೋಸ್ಕರ ಮಾಡಲ್ಪಟ್ಟ ಗುರಿಯ ಹೊಡೆಯುವಿಕೆ ಮಾತ್ರ ನಿನ್ನ ಮಗನಾದ ದುಷ್ಟದ್ಯುಮ್ನಿಂದ ಅರಸರ ಸಭೆಯಲ್ಲಿ ಹೇಳಲ್ಪಟ್ಟಿತು. ಆ ಕಾರ್ಯವು ನನ್ನ ಸಹೋದರಿಂದ ಮಾಡಲ್ಪಟ್ಟಿತು. ಈ ರೀತಿ ಹೇಳುತ್ತಾರೆ. ಸಪ್ರಾಹ ಮಂದಹಸಿತಃ, ಧರ್ಮರಾಜ ಹೇಳ್ತಾನೆ ಪ್ರಾಹ ಹೇಳಿದ. ಅದು ಆಹ ಅಂತ ಹೇಳಿದ್ರು ಸಾಕು, ಪ್ರಾಹ ಅಂತ ಯಾಕೆ ಅಂತ ಹೇಳಿದರೆ ದ್ರುಪದ ಮಹಾರಾಜರಿಗೆ ಹೇಳುವುದಲ್ವಾ, ಅದಕ್ಕೋಸ್ಕರ ಪ್ರಾಹ ವಿಶೇಷವಾಗಿ ಹೇಳ್ತಾ ಇದ್ದಾನೆ ಯುಧಿಷ್ಠಿರ ದ್ರುಪದ ರಾಜರಿಗೆ. ಮಂದಹಸಿತಃ ಅಂತೇಳಿದರೆ ಸ್ವಲ್ಪ ನಗುತ್ತಾ, ಅಂದರೆ ವಿಷಯ ಹೇಳಬೇಕಾ ಬೇಡವಾ, ಯಾಕೆ ಹೇಳಬೇಕು ಅಂತ, ಅಂದರೆ ಹೇಳದಿದ್ದರೂ ಸಹ ಕೂಡಲೇ ಹೇಳಬಾರ್ದು ಎಲ್ಲ ವಿಷಯ. ಮಂದಹಸಿತಃ ಸ್ವಲ್ಪ ಮಂದವಾಗಿ ಮುಗುಳ್ನಗುತ್ತಾ, ಕಿಂ ಇಹ ಆದ್ಯ ರಾಜನ್, ಹೇ ರಾಜನ್ ದ್ರುಪದ ರಾಜರೇ, ಕಿಂ ಇಹ ಅದ್ಯ, ಅದ್ಯ ಅಂದರೆ ಇವತ್ತು ಈಗ, ಕಿಂ ಇಹ ಅದೆಲ್ಲ ಯಾಕೆ ಈಗ? ಸ್ವಯಂವರ ನಡೆದು ಹೋಯಿತು, ದ್ರೌಪದಿಯನ್ನು ವರಿಸಿಯಾಗಿದೆ, ಈಗ ಯಾಕೆ ನಾವು ಯಾರು ಏನು ಸಂಗತಿ ಅಂತ ಕೇಳುದಿದ್ದರೆ ಮೊದಲೇ ಕೇಳ್ಬೋದಾಗಿತ್ತು, ನಾವು ಹೇಳ್ಬೋದಾಗಿತ್ತು. ಅಂದರೆ ಮೊದಲು ನೀವು ಕೇಳಲೂ ಇಲ್ಲ ಹೇಳಲೂ ಇಲ್ಲ, ಈಗ ಯಾಕಪ್ಪ ಎಲ್ಲ ವಿಷಯ ಮುಗಿದೋಗಿದೆ. ಪೂರ್ವಂ ಹಿ ವರ್ಣ ವಿಷಯೇ ನ ವಿಶೇಷ ಉಕ್ತಃ ಪುತ್ರೀಕೃತೆ, ಪುತ್ರೀಕೃತೆ ಮಗಳನ್ನು ಮದುವೆ ಮಾಡಿಕೊಡುವಂತಹ ಸಲುವಾಗಿ ನೀವು ಸ್ವಯಂವರ ಏರ್ಪಡಿಸಿದ್ರಿ. ಪುತ್ರೀಕೃತೆ ಮಗಳಿಗೋಸ್ಕರ ಮಾಡಿದ ನೀವು ಏರ್ಪಡಿಸಿದ ಸ್ವಯಂವರ. ಪೂರ್ವಂ ಹಿ ಅಂತೇಳಿದರೆ ತವ ಸೂತೇನ ನಿಮ್ಮ ಮಗ ಧೃಷ್ಟದ್ಯುಮ್ನ ಏನು ಮಾಡಿದ್ರು? ನರೇಂದ್ರ ಸಮಿತೌ ರಾಜರುಗಳ ಆ ಸಭೆಯಲ್ಲಿ ಬಂದು ಏನು ಹೇಳಿದ್ದು ಅಂತೇಳಿದರೆ, ಬ್ರಾಹ್ಮಣರು ಈ ಸ್ವಯಂವರಕ್ಕೆ ಬಂದರೆ ಖಾಲಿ ನೋಡಲಿಕ್ಕೆ ಮಾತ್ರ, ಅವರಿಗೆ ಶಿವಧನುಸ್ಸನ್ನು ಎತ್ತಲಿಕ್ಕಿಲ್ಲ ಅಂತ ಏನಾದರೂ ಹೇಳಿದ್ದಾರಾ? ಬ್ರಾಹ್ಮಣರಿಗೆ ಅಪ್ಲೈ ಆಗೋದಿಲ್ಲ, ವೈಶ್ಯರಿಗೆ ಅಪ್ಲೈ ಆಗೋದಿಲ್ಲ, ಕ್ಷತ್ರಿಯರಿಗೆ ಮಾತ್ರ ಅಂತ ಏನಾದರೂ ಹೇಳಿದ್ದಿದ್ದರೆ ನಾವು ಬ್ರಾಹ್ಮಣರ ವೇಷದಲ್ಲಿ ಇದ್ದವರು ನಾವು ಏನಾದರೂ ಹೇಳಬೇಕಿತ್ತು. ಏನಪ್ಪ ನಾವು ಯಾಕೆ ಭಾಗವಹಿಸ್ಲಿಕ್ಕೆ ಆಗುತ್ತೋ ಇಲ್ವೋ ಅಂತ ಚರ್ಚೆ ಬರ್ತಿತ್ತು.
ಪೂರ್ವಂ ಹಿ ವರ್ಣ ವಿಷಯೇ. ವರ್ಣ ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅನ್ನುವಂಥದ್ದು. ಇದು 4 ಚಾತುರ್ವರ್ಣ್ಯ. ಈ ವಿಷಯದಲ್ಲಿ ಪೂರ್ವಂ ನ ವಿಶೇಷ ಉಕ್ತ. ಏನಾದರೂ ಹೇಳಿದ್ದೀರ ನೀವು ಬ್ರಾಹ್ಮಣರು ಭಾಗವಹಿಸ್ಲಿಕ್ಕಿಲ್ಲ ಅಂತ ಏನಾದರೂ ಬಂದಿದ? ಇಲ್ಲ ಅಂತೇಳಿದರೆ ಯಾರಾದರೂ ಭಾಗವಹಿಸಬಹುದು ಅಂತ ಇದ್ದದಲ್ವ ರೂಲ್ಸು? ಹೌದು. ಹಾಗಾದರೆ ಪೂರ್ವಂ ಹಿ ಸ್ವಯಂವರದ ಮೊದಲು ವರ್ಣ ವಿಷಯ ಯಾರ್ಯಾರು ಭಾಗವಹಿಸ್ಬೋದು, ಯಾರು ಭಾಗವಹಿಸಲಿಕ್ಕಿಲ್ಲ ಅಂತ ಏನೂ ವಿಷಯ ಪ್ರಸ್ತಾಪ ಆಗಲಿಲ್ಲ. ಪೂರ್ವಂ ಹಿ ವರ್ಣ ವಿಷಯ ನ ವಿಶೇಷ ಉಕ್ತ. ಏನು ವಿಶೇಷವಾಗಿ ಹೇಳಲ್ಪಟ್ಟಿಲ್ಲ. ವಿಶೇಷ ನ ಉಕ್ತ. ವಿಶೇಷಗಳು ಕಂಡೀಷನ್ಸು ನ ಉಕ್ತ ಹೇಳಲ್ಪಟ್ಟಿಲ್ಲ, ಏನು ಹೇಳಲಿಲ್ಲ. ಪುತ್ರಿ ಕೃತೆ, ನಿಮ್ಮ ಪುತ್ರಿ ದ್ರೌಪದಿಗೋಸ್ಕರ ತವ ಸೂತೇನ, ನಿಮ್ಮ ಮಗ ದೃಷ್ಟದ್ಯುಮ್ನನಿಂದ ಏನು ಹೇಳಿದ್ದು? ತೂ ಹೇಳಿದ್ದು ಏನು? ಇಷ್ಟೇ. ಏನದು? ಲಕ್ಷ್ಯವೇದ ಉಕ್ತ. ಲಕ್ಷ್ಯವೇದ ಅಂದ್ರೇನು ನೋಡಿ. ಮೇಲಿಂದ ಒಂದು ಮರದ ಮೇಲೆ ಏನಿಟ್ಟಿದ್ದೇವೆ? ಮತ್ಸ್ಯಯಂತ್ರ ಇಟ್ಟಿದ್ದೇವೆ. ಅದನ್ನು ನೀವು ನೋಡಲಿಕ್ಕಿಲ್ಲ, ನೀವು ಕೆಳಗೆ ನೋಡಬೇಕು. ಏನದು? ಕೆಳಗೆ ನೀರಿನ ಪಾತ್ರೆ ಇದೆ, ಅದರಲ್ಲಿ ಮತ್ಸ್ಯಯಂತ್ರದ ಪ್ರತಿಬಿಂಬ ಕಾಣ್ತದೆ. ಆ ಪ್ರತಿಬಿಂಬವನ್ನು ನೋಡಿ ಶಿವಧನುಸ್ಸನ್ನು ಎತ್ತುಕೊಂಡು ಇಲ್ಲಿಟ್ಟಿರುವಂಥ 5 ಬಾಣಗಳನ್ನು ಉಪಯೋಗಿಸಿ ನೀವು ಮತ್ಸ್ಯಯಂತ್ರವನ್ನು ಹೊಡಿಬೇಕು, ಮೇಲೆ ನೋಡಲಿಕ್ಕೆ ಇಲ್ಲ. ಇಷ್ಟು ಮಾತ್ರ ಅಲ್ಲ ಹೇಳಿದ್ದು, ಲಕ್ಷ್ಯ ವೇದ ಉಕ್ತ. ಲಕ್ಷ್ಯ ಅಂದ್ರೇನು? ಮತ್ಸ್ಯಯಂತ್ರ ಮೇಲೆ ಇದ್ದದ್ದು. ವೇದ ಅಂದ್ರೇನು? ಅದನ್ನು ಹೊಡೆದು ಬೀಳಿಸಬೇಕು. ಉಕ್ತ ಅಂದರೆ ಕೆಳಗೆ ನೋಡಿಕೊಂಡು ಪ್ರತಿಬಿಂಬ ನೋಡಿಕೊಂಡು ಹೊಡಿಬೇಕು. ಲಕ್ಷ್ಯ ವೇದ ಅಂತೇಳಿದರೆ ಇಟ್ಟಿರುವಂತಹ ಮತ್ಸ್ಯಯಂತ್ರ ಅದನ್ನು ಭೇದನ ಮಾಡಬೇಕು. ಅದು ನಿಮ್ಮ ಲಕ್ಷ್ಯ, ಗುರಿ. ಅದನ್ನು ಹೊಡಿಬೇಕಿದ್ರೆ ಪ್ರತಿಬಿಂಬ ನೋಡಿಕೊಂಡು ಹೊಡಿಬೇಕು ಈ ಶಿವಧನುಸ್ಸಿನಿಂದ. ಇಷ್ಟೇ ಅಲ್ವ ಹೇಳಿದ್ದು? ಉಕ್ತ ಇಷ್ಟೇ. ತೂ ಅಂತೇಳಿ ತೂ ಅಂತ ಯಾಕೆ ಹೇಳಿದ್ದಾರೆ ಅಂತೇಳಿದರೆ ನೀವು ಹೇಳಿದ್ದು ಇಷ್ಟೇ ಅಲ್ವಾ? ಹಾಂ, ಈ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು 4 ವರ್ಣಗಳು ಇದ್ದಾರೆ. ಆದರೆ ಇಲ್ಲಿಗೆಲ್ಲ ಬಂದಿರ್ಬೋದು 4 ವರ್ಣದವರು. ಆದರೆ ಕ್ಷತ್ರಿಯರನ್ನು ಬಿಟ್ಟು, ರಾಜಕುಮಾರರುಗಳನ್ನು ಬಿಟ್ಟು ಬೇರೆ ಯಾರು ಸ್ಪರ್ಧೆ ಮಾಡಬಾರ್ದು ಏನಾದರೂ ಹೇಳಲಿಲ್ಲ ಅಲ್ವಾ? ಸರಿ, ಆದ್ದರಿಂದ ನಾವು ಬ್ರಾಹ್ಮಣರು, ನಾವು ಸಹ ಸ್ಪರ್ಧೆ ಮಾಡಿದ್ದೇವೆ ಅಲ್ವಾ? ಹೌದು. ನೀವು ಹೇಳಿದ್ದು ಉಕ್ತ. ನೀವು ಉಕ್ತ ಏನು? ಲಕ್ಷ್ಯ ವೇದನ ಅಂದರೆ ಆ ಮತ್ಸ್ಯಯಂತ್ರವನ್ನು ಪ್ರತಿಬಿಂಬ ನೋಡಿಕೊಂಡು ಭೇದಿಸಬೇಕು. ಇಷ್ಟೇ ಅಲ್ವಾ ಉಕ್ತ? ಹೌದು. ನರೇಂದ್ರ ಸಮಿತೌ, ಇಡೀ ರಾಜರುಗಳ ಸಭೆಯಲ್ಲಿ ನರೇಂದ್ರ, ನರ ಇಂದ್ರ ಅಂದ್ರೇನು? ಮನುಷ್ಯರ ಒಡೆಯ ನರೇಂದ್ರ. ಸಮಿತೌ ಅಂದರೆ ನರೇಂದ್ರ ಮನುಷ್ಯರ ಒಡೆಯರಾದ ರಾಜರುಗಳ ಸಮಿತೌ, ಸಭೆಯಲ್ಲಿ. ಸಮಿತೌ. ಸೊ ಸಮಿತಿಯಲ್ಲಿ ರಾಜರುಗಳ ಸಮೂಹದ ಎದುರುಗಡೆ ದೃಷ್ಟದ್ಯುಮ್ನ ಬಂದು ಹೇಳಿದ್ದು ಇಷ್ಟೇ ಅಲ್ವಾ? ಹೌದು. ಹಾಗಾದರೆ ಬ್ರಾಹ್ಮಣರು ಕೂಡ ಏನು ಸ್ಪರ್ಧೆ ಮಾಡಿದ್ದೇನು ತೊಂದರೆ ಏನು ಹೇಳಲಿಲ್ಲಲ್ವ ಮೊದಲು? ಇಲ್ಲ. ಸರಿ, ನರೇಂದ್ರ ಸಮಿತವು ಇಷ್ಟೇ ಹೇಳಿದ್ದು. ಸಾ ಯಾರು? ನನ್ನ ತಮ್ಮ ಇವ. ಕೃತಃ ಅಪಿ ಅನೇನ. ಕೃತಃ ಅಂದರೆ ನೀವು ಹೇಳಿದ ಕೆಲಸ ಮಾಡಿದ್ದಾನೆ. ಕೃತಃ ಮಾಡಿದ. ಅಪಿ ಅನೇನ. ಅನೇನ ಅಂದರೆ ಸಹ ನನ್ನ ತಮ್ಮ ಇದ್ದಾನಲ್ಲ ಅನೇನ, ಅವನಿಂದ, ಅರ್ಜುನನನ್ನು ತೋರಿಸಿ ಅವನಿಂದ ಈ ಕೆಲಸ ಮಾಡಲ್ಪಟ್ಟಿತು. ಅನೇನ ಅಂದರೆ ಹೇಳಿದ ಕೆಲಸ, ಅನೇನ ಅವನಿಂದ, ಅಪಿ ಕೃತಃ ಮಾಡಲ್ಪಟ್ಟಿದೆ. ಅಂದರೆ ಎಲ್ಲ ನಾವು ರೂಲ್ಸ್ ಪ್ರಕಾರ ಇದ್ದೇವಲ್ವ? ಹೌದು. ಮತ್ತು ಈಗ ಯಾಕಪ್ಪ ರಾಜ, ನೀವು ಯಾರು, ನೀವು ರಾಜಕುಮಾರರು ಅಂತ ನನಗೆ ಗೊತ್ತು, ಇದೆಲ್ಲ ಬೇಕಾ? ಮೊದಲು ಯಾವುದು ಇರಲಿಲ್ಲ ಅಲ್ವಾ? ಈ ಮೊದಲು ಯಾವುದು ಇಲ್ಲದ್ದು ಈಗ ಯಾಕೆ ಬೇಕು ಅಂತ ಕೇಳ್ತಾನೆ ಯಾರು? ಧರ್ಮರಾಯ. ಸಪ್ರಾಹ ಮಂದಹಸಿತಃ. ಧರ್ಮರಾಜ ನಸುನಗುತ್ತಾ ಪ್ರಾಹ ನುಡಿದ. ಏನಂತ? ಅಯ್ಯೋ ಇದೆಲ್ಲ ಈಗ ಏಕೆ ಮಹಾರಾಜರೇ? ಕಿಂ ಇಹ ಆದ್ಯ ರಾಜನ್, ರಹೇ ರಾಜನ್, ಕಿಂ ಇಹ ಅದ್ಯ ಇವತ್ತು, ಈಗ. ಕಿಂ ಇಹ ಇದೆಲ್ಲ ಯಾಕೆ? ಪೂರ್ವಮ್ಮಿ ವರ್ಣ ವಿಷಯೇ, ಹಿಂದೆ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ಆಮೇಲೆ ವೈಶ್ಯ ಅಂತ ವರ್ಣದ ವಿಷಯದಲ್ಲಿ ನ ವಿಶೇಷ ಉಕ್ತಃ, ವಿಶೇಷವನ್ನು ಏನೂ ಕೂಡ ತಿಳಿಸಿರಲಿಲ್ಲವಷ್ಟೇ.
ಹೇಳಲಿಲ್ಲ ಅಲ್ವಾ? ಸರಿ. ಪುತ್ರಿ ಕೃತೆ ನಿನ್ನ ಮಗಳಿಗಾಗಿ ನಿನ್ನ ಮಗ ತವ ಸೂತೇನ ರಾಜಸಭೆಯಲ್ಲಿ ನರೇಂದ್ರ ಸಮಿತವು ಲಕ್ಷ್ಯವೇದವನ್ನು ಮಾತ್ರ ಘೋಷಿಸಿದ್ದ. ಲಕ್ಷ್ಯವೇದ ಉಕ್ತ. ನೀವು ಈ ಮತ್ಸ್ಯಯಂತ್ರವನ್ನು ಭೇದಿಸಿದವರನ್ನು ನನ್ನ ತಂಗಿ ದ್ರೌಪದಿ ವರಿಸುತ್ತಾಳೆ ಅಂತ ಹೇಳಿದ್ದಲ್ವ? ಹೌದು. ಯಾರಾದರೂ ಅವ್ರು ಮಾಡಬಾರ್ದು, ಇವರು ಮಾಡ್ಬೋದು ಅಂತೇನಾದ್ರು ಹೇಳಿದ್ದೀರಾ? ಇಲ್ಲ ಅಲ್ವಾ? ಸರಿ, ಹಾಗಾದರೆ ಬ್ರಾಹ್ಮಣರಿಗೂ ನಮಗೆ ಸ್ಪರ್ಧೆಯಲ್ಲಿ ನಮಗೆ ಭಾಗವಹಿಸಲಿಕ್ಕೆ ಅಧಿಕಾರ ಇತ್ತಲ್ವಾ? ಹೌದು. ಸೊ ನಾವು ಭಾಗವಹಿಸಿದ್ದೇವೆ. ಅನೇನ ಅಪಿ ಸಕೃತಃ, ಸ ಅನೇನ ಅಪಿ ಕೃತಃ, ನನ್ನ ತಮ್ಮ ಅವನಿಂದ ಈ ಕೆಲಸ ಮಾಡಲ್ಪಟ್ಟಿತು. ಅಂದರೆ ಮತ್ಸ್ಯಯಂತ್ರ ಭೇದನ ಮಾಡಿದವ ದ್ರೌಪದಿ ಅವನನ್ನು ವರಿಸಿದ್ಲು. ದ್ರೌಪದಿಯನ್ನು ಮನೆಗೆ ಕರ್ಕೊಂಡೋಗಿ ಆಯಿತು, ಕರ್ಕೊಂಡು ಬಂದಿದ್ದು ಆಯಿತು. ನಿಮ್ಮ ಆಹ್ವಾನದ ಮೇಲೆ ನೀವು ಆದರ ಉಪಚಾರ ಮಾಡಿಯೂ ಆಯಿತು. ಈಗ ಯಾಕೆ? ಧರ್ಮರಾಜ ವಿನೋದ ಮಾಡಿದ ಅಪೂರ್ವ ಪ್ರಸಂಗ. ಧರ್ಮರಾಜನಿಗೂ ಸ್ವಲ್ಪ ತಮಾಷೆ ಮಾತಾಡಲಿಕ್ಕೆ ಬರ್ತದೆ ಅನ್ನುವಂಥದ್ದನ್ನು ತೋರಿಸಿಕೊಟ್ಟ. ಯಾಕಂದರೆ ಮೊದಲೇ ಹೇಳಿದ್ದಾರೆ ಮಧ್ವಾಚಾರ್ಯರು, ಏನಂತ ಹೇಳಿದರೆ ಮಂದಹಸಿತಃ, ಸ್ವಲ್ಪ ಮುಗುಳ್ನಗುತ್ತಾ ಹೇಳಿದ್ದು ಅಂತ ಹೇಳಿದರೆ. ಈಗ ಯಾಕೆ ಅಂತ ಅಂದರೆ, ಈಗ ಕೆಲವರಿಗೆಲ್ಲ ಊಟಕ್ಕೆ ಹೋದಾಗ ಅಂದರೆ ಇದು ಯಾವುದೋ ಅವರಿಗೆ ಬೇಕಾದ ಒಂದು ಸ್ವೀಟು ಇರ್ತದಂತ ಇಟ್ಕೊಳ್ಳಿ. ಬಾದಾಮ್ ಬರ್ಫಿ ಅಂದರೆ ಭಾರಿ ಇಷ್ಟ ಅಂತ ಇಟ್ಕೊಳ್ಳಿ. ಬಾದಾಮ್ ಬರ್ಫಿ ಬಂದು ಹೋಗಿದೆ, ಪುನಃ 2ನೇ ಸಲ ಬಂತು. ಅಂದರೆ ಯಾರೂ ಹಾಕ್ಕೊಳ್ಳಲಿಲ್ಲ, ತಾನೊಬ್ಬ ಏನು ಹಾಕ್ಕೊಳ್ಳೋದು ಅಂತೇಳಿದರೆ ಬೇಡ, ಅದೇ ನಿಮಗೆ ಬಾದಾಮ್ ಬರ್ಫಿ ಅದು ಇಷ್ಟ ಅಲ್ರಿ, ಹಾಕ್ಕೊಳ್ರಿ ಅಂದರೆ ಸ್ವಲ್ಪ ಒತ್ತಾಯ ಮಾಡಿದರೆ 2ನೇದ್ದಲ್ಲ 3ನೇದ್ದು ಹಾಕ್ಸಿಕೊಳ್ತಾರೆ ಇವರು. ಸೊ ಹಾಗೆ ಇವರು ಏನಂತ ಹೇಳಿದ್ರೆ ಧರ್ಮರಾಜನಿಗೆ ಸ್ವಲ್ಪ ಒತ್ತಾಯ ಮಾಡಿದರೆ ಹೇಳುವ, ಈಗ ಮೊದಲೇ ಏನು ಹೇಳೋದು ಅಂತ ವಿನೋದ ಮಾಡಿದ ಅಪೂರ್ವ ಪ್ರಸಂಗ. ಇದರಿಂದ ಮತ್ಸ್ಯಯಂತ್ರ ಭೇದನ ಕಾರ್ಯವು ಜಾತ್ಯಾಧಾರಿತವಾಗಿರಲಿಲ್ಲ, ವರ್ಣಾಧಾರಿತ ಅಂತೇಳಿದರೆ ಮತ್ಸ್ಯಭೇದನ ಯಾರು ಮಾಡ್ತಾರೋ ಅವರನ್ನು ತನ್ನ ತಂಗಿ ವರಿಸುತ್ತಾಳೆ ಅಂತ ಧೃಷ್ಟದ್ಯುಮ್ನ ಹೇಳಿದ್ದು. ಇಷ್ಟೇ ಅಲ್ವ ನಿಮ್ಮ ರೂಲ್ಸು ಅಂತ. ನಿಮ್ಮ ರೂಲ್ಸನ್ನು ನಾವು ಫಾಲೋ ಮಾಡಿದ್ದೀವಲ್ವಾ, ಮತ್ತು ನೀವು ಯಾರು ಅಂತ ಯಾಕೆ ಕೇಳೋದು ಅಂತ ಕೇಳ್ತಾ ಇದ್ದಾನೆ. ಸೊ ಹೀಗೆ ಧರ್ಮರಾಜ ಏನಂತ ಹೇಳಿದ್ರೆ ತಮಾಷೆಯಾಗಿ ಮಾತಾಡ್ತಾ ಇದ್ದಾನೆ. ಇನ್ನೊಂದು ಶ್ಲೋಕ ನೋಡಿ ಬಿಡುವವೆಲ್ಲರೇ. ಏವಂ ಬ್ರುವಾಣಂ ಏವಂ ಬ್ರುವಾಣಮತತಂ ಪ್ರತಯಾ ಸಹ ಇವ ರಾಜಾ ವದೇತಿ ಪುನರೇವ ಹೇಯಾಚ ಏಷಃ ಸರ್ವಂ ಪ್ರಥಾಪ್ಯ ವದತಾಂ ಸ ಚ ತೇನ ತುಷ್ಟೋ ವಾಚಂ ಜಗಾದ ಕೃತಕೃತ್ಯ ಇಹ ಸಮದ್ಯ. 150ನೇ ಶ್ಲೋಕ. ಧರ್ಮರಾಜನು ಆ ರೀತಿ ಹೇಳುತ್ತಿರಲು ಕುಂತಿಯಿಂದ ಕೂಡಿಕೊಂಡೆ ಈ ಪ್ರಕಾರವಾಗಿ ಹೇಳತಕ್ಕ ಯುಧಿಷ್ಠಿರನನ್ನು ಕುರಿತು ದ್ರುಪದರಾಜನು ಮತ್ತೊಂದಾವರ್ತಿ ದಯವಿಟ್ಟು ಹೇಳು ಅಂತ ಪ್ರಾರ್ಥಿಸುತ್ತಾನೆ. ಆ ಯುಧಿಷ್ಠಿರನು ಕುಂತಿಯು ಕೂಡ ಅವನಿಗೆ ನಡೆದದ್ದು ಎಲ್ಲವನ್ನು ಹೇಳುತ್ತಾರೆ. ಅದರಿಂದ ದ್ರುಪದನ ಸಂತುಷ್ಟನಾಗಿ ಈಗ ನಾನು ಈ ಸ್ವಯಂವರದ ವಿಷಯದಲ್ಲಿ ಧನ್ಯನು ಅಂದರೆ ಕೃತಾರ್ಥನಾದನು ಅಂತ ಹೇಳುತ್ತಾನೆ. ಏವಂ ಬ್ರುವಾಣಂ ಅಥ ತಂ ಪೃಥಯಾ ಸಹೈವ ರಾಜಾ ವದ ಇತಿ ಪುನರೇವ ಯಯಾಚ ಏಷಃ ಸರ್ವಂ ಪೃಥಾ ಅಪಿ ಅವದತಾಂ ಸ ಚ ತೇನ ತುಷ್ಟೋ ವಾಚಂ ಜಗಾದ ಕೃತಕೃತ್ಯ ಇಹ ಸಮದ್ಯ. ಏವಂ ಬ್ರುವಾಣಂ, ಧರ್ಮರಾಜ ಹೀಗೆ ಹೇಳಲು, ಅಥ ತಂ ಧರ್ಮರಾಜನನ್ನು ಪ್ರತಯಾ ಸಹೈವ ಅಂತೇಳಿದರೆ ಧರ್ಮರಾಜ ಮತ್ತು ಕುಂತಿ ಜತೆಗೆ ಇದ್ದಾರೆ. ಸೊ ಕುಂತಿಯನ್ನು ನೋಡಿದ ದ್ರುಪದ ರಾಜ, ಧರ್ಮರಾಜನನ್ನು ನೋಡಿದ ಅಂತೇಳಿದರೆ ಕುಂತಿಯನ್ನು ಯಾಕೆ ನೋಡಿದ್ದು? ಅಮ್ಮ ನೀನು ಹೇಳಮ್ಮ, ಒಂದು ನೀನೇ ಹೇಳು, ಇಲ್ಲ ಅಂದರೆ ಮಗನಿಗೆ ಹೇಳಲಿಕ್ಕೆ ಹೇಳು ಅಂತ ಒಂಚೂರು ಅಂದರೆ ಇನ್ಫ್ಲುಯೆನ್ಸ್ ಮಾಡಿಸೋದು ಅಂತ. ತಂ ಪೃಥಯ ಸಹೈವ, ಪೃಥಯ ಕುಂತಿದೇವಿಯ ಜತೆಗೆ ಇರುವ, ಸಹ ಏವ ಅಂತೇಳಿದರೆ ಕುಂತಿಯ ಜತೆಗೆ ಇರುವಂಥ ಯುಧಿಷ್ಠಿರನನ್ನು
ಪುನಃ ಕುಂತಿಯನ್ನು ಧರ್ಮರಾಜನನ್ನು ಇಬ್ಬರನ್ನು ಒಟ್ಟಿಗೆ ಹೇಳ್ತಾ ಇದ್ದಾನೆ ಅಂತ ಹೇಳಿಕೊಂಡು ಏಷಃ ದ್ರುಪದ ರಾಜರು ಹೇಳ್ತಾರೆ, ರಾಜ ವದ ಇತಿ, ನೀನು ರಾಜಕುಮಾರ, ನನಗೆ ಗೊತ್ತು ರಾಜ, ವದ ಇತಿ ಹೇಳ್ರಿ ನೀವು, ಏನು ಪುನರೇವ ಯಯಾಚ, ಪುನಃ ಬೇಡಿಕೊಂಡ. ಯಾರು? ದ್ರುಪದ ರಾಜರು ಪುನಃ ಕೇಳ್ಕೊಳ್ತಾರೆ. ಅಲ್ಲಿ ಹೇಳ್ರಪ್ಪ, ಏನೀಗ ಅದು ಕಂಡೀಷನ್ನು ಅದಿದ್ದೆಲ್ಲ ಮರ್ತು ಬಿಡುವ. ಈಗ ಅದು ಕಂಡೀಷನ್ ಯಾಕೆ? ನೀವು ದ್ರೌಪದಿಯನ್ನು ಗೆದ್ದಾಗಿದೆ, ಎಲ್ಲಾಗಿದೆ. ಈಗ ನೀವು ನಮ್ಮ ಏನಂತ ಹೇಳಿದ್ರೆ ಕರೆಸಿಕೊಂಡವರು ಆಹ್ವಾನದ ಮೇಲೆ ಬಂದಿದ್ದೀರಿ, ನಿಮಗೆ ಎಲ್ಲ ಅತಿಥಿ ಉಪಚಾರಗಳನ್ನು, ವಿಶೇಷ ಉಪಚಾರಗಳನ್ನು ಮಾಡಿದ್ದೇವೆ. ಸೊ ನಿಮಗೆ ಎಲ್ಲ ಗೌರವಪೂರ್ವಕವಾಗಿ ನೋಡಿಕೊಳ್ತೇವೆ. ಇದೆಲ್ಲ ಆದರೆ ನಾನು ಒಂದು ರಾಜ ಅಲ್ವಾ, ಸೊ ನಾನೊಂದು ಕೇಳ್ತಾ ಇದ್ದೀನಪ್ಪ, ಏನು ಜಬರ್ದಸ್ತಿ ಏನಿಲ್ಲ, ಕೇಳಿ ಅಂತ ನಿಮ್ಮ ಹತ್ರ ಏನು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಬೇಡಿಕೊಳ್ತಾ ಇದ್ದೀವಿ. ಹೇಳಲಿಕ್ಕೆ ಏನಪ್ಪ, ಹೇಳಿ ನೀವು. ರಾಜ ವದ ಅಂದರೆ ಮಹಾರಾಜ, ನೀವು ರಾಜಕುಮಾರರೇ ಅಂತ ಅದರ ಅರ್ಥ. ಮಹಾರಾಜ ವದ ಅಂತ ದ್ರುಪದ ರಾಜರು ಧರ್ಮರಾಜನಿಗೆ ಹೇಳ್ತಾ ಇದ್ದಾರೆ. ಅರೆ ಹೇಳಿ ನೀವು ಅಂತ. ಪುನರೇವ ಯಯಾಚ, ಪುನಃ ಬೇಡಿಕೊಂಡಾಗ ಕುಂತಿದೇವಿಗೆ ಕಸಿವಿಸಿ ಆಯಿತು. ಹೀಗೆ ನಾವು ಈ ರೀತಿ ದ್ರುಪದ ರಾಜರನ್ನು, ಯಾಕಂದರೆ ದ್ರೌಪದಿಯನ್ನು ನಾವು ಈಗ ಸೊಸೆ ಅಂತ ಕರ್ಕೊಂಡು ಬಂದಿದ್ದೀವಿ. ಸೊಸೆಯ ಅಪ್ಪ ಅವರನ್ನು ನಾವು ಎರಡನೇ ಸಲ ಅವರು ಹೇಳುವಾಗೆ ಮಾಡಬಾರ್ದಿತ್ತು, ಆದರೂ ಮಾಡಿ ಆಯಿತು. ಎರಡನೇ ಸಲ ಅಲ್ಲ ಹೇಳಿ ಅಂತ ಸುಮ್ಮನೆ ಆ ಥರ ಒಂದು ಗೌರವಪೂರ್ವಕವಾಗಿ ನಾವು ಇರಬೇಕಲ್ವ ಅಂತ ಹೇಳಿಬಿಟ್ಟು ಕುಂತಿದೇವಿಯ ಎದುರು ಬಂದು ಎಲ್ಲ ಹೇಳ್ತಾಳೆ. ಸರ್ವಂ ಪ್ರಥಾ ಅಪಿ ಅವದತಾಂ ಅಂತೇಳಿದ್ರೆ ಎಲ್ಲ ಕುಂತಿದೇವಿ ಹೇಳ್ತಾಳೆ. ಇವನು ಧರ್ಮರಾಜ, ಇವನು ಭೀಮ, ಇವನು ಅರ್ಜುನ. ಈಗ ಸ್ವಯಂವರದಲ್ಲಿ ಗೆದ್ದದ್ದು ಇವನು ಮತ್ತು ಭೀಮ ಒಟ್ಟಿಗೆ ಅಲ್ಲಿ ಹೋದದ್ದು. ಎಲ್ಲಿಗೆ? ಅಲ್ಲಿ ಆ ಶಿವಧನುಸ್ಸನ್ನು ಎತ್ತಲಿಕ್ಕೆ ಹೋಗುವಾಗ ಇವರಿಬ್ಬರೇ ಹೋದದ್ದು. ನೋಡಿದ್ದೀರಲ್ವಾ? ಹೌದು. ಓ ಅರ್ಜುನ ಅಂತ ಹೇಳಿದ ಕೂಡಲೇ ದ್ರುಪದ ರಾಜರಿಗೆ ಏನಾಯಿತು, ಎಷ್ಟು ಖುಷಿ ಆಯಿತು ಅಂತ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸರ್ವಂ ಪ್ರಥಾ, ಎಲ್ಲವನ್ನು ಪ್ರಥಾ ಕುಂತಿಯಿಂದ, ಅಪಿ ಅವದತಾಂ ಹೇಳಲ್ಪಟ್ಟಾಗ, ಕುಂತಿಯಿಂದ ಹೇಳಲ್ಪಟ್ಟಾಗ ದ್ರುಪದ ರಾಜರಿಗೆ ಪೂರ್ತಿ ಸ್ಟೋರಿ ಅಂತೇಳಿದರೆ ಆವಾಗ ಎಲ್ಲ ಬಂದಿರ್ಬೋದು ವಾರಣಾವತದಲ್ಲಿ. ಹಾಗಾದರೆ ನಿಮಗೆ ಏನೂ ಆಗಲಿಲ್ಲ ಅಲ್ವಾ? ಏನಾಗಲಿಲ್ಲ, ಎಲ್ಲ ದೇವರು ರಕ್ಷಣೆ ಮಾಡಿದ್ದಾರೆ. ನಮ್ಮ ಭೀಮಸೇನ ನಮ್ಮನ್ನೆಲ್ಲ ಸುರಂಗ ಮಾರ್ಗದಲ್ಲಿ ಕರ್ಕೊಂಡು ಹೊರಗೆ ಬಂದಿದ್ದಾನೆ. ಸೊ ಎಲ್ಲ ವಿಷಯ ಎಲ್ಲ ಹೇಳಿದ್ದಾಳೆ ಅಂತ. ಎಷ್ಟು ಹೇಳಬೇಕಾ ಅಷ್ಟೊಂದು ಮಾತ್ರ ಹೇಳಿದ್ದಾಳೆ ಅಂತ ತಿಳ್ಕೊಳ್ಬೋದು. ಇದೆಲ್ಲ ಬೇಕಂತಾದ ಅಂತೂ ವಾರಣಾವತದಲ್ಲಿ ಅಗ್ನಿ ದುರಂತ ಆಯಿತು, ಆದರೆ ದೇವರು ನಮ್ಮನ್ನು ರಕ್ಷಿಸಿದ್ದಾನೆ, ನಾವು ತಪ್ಪಿಸಿಕೊಂಡು ಬಂದಿದ್ದೇವೆ ಅಂತ ಇಷ್ಟಾದರೂ ಹೇಳಿರ್ಬೋದು. ಸೊ ಎಲ್ಲ ವಿಷಯವನ್ನು ಕುಂತಿ ಎಷ್ಟು ಹೇಳಬೇಕೋ ಅಷ್ಟೆಲ್ಲ ದ್ರುಪದ ರಾಜರಿಗೆ ಎಲ್ಲ ಹೇಳಿದ್ದಾಳೆ. ಅಂತೂ ದ್ರುಪದ ರಾಜರಿಗೆ ಬೇಕಾದ ಮುಖ್ಯ ವಿಷಯ ಯಾವುದಂತ ಹೇಳಿದ್ರೆ, ನಾವು ಪಾಂಡವರು, ಆಮೇಲೆ ತಾನು ಕುಂತಿ, ನಾವು ಜೀವದಲ್ಲಿದ್ದೇವೆ, ನಾವು ಕ್ಷತ್ರಿಯರೇ, ಸೊ ನಾವು ಅರ್ಜುನನೇ ನಿಮ್ಮ ಮಗಳನ್ನು ಸ್ವಯಂವರದಲ್ಲಿ ಗೆದ್ದದ್ದು. ಇದಿಷ್ಟು ಅವನಿಗೆ ಮುಖ್ಯವಾಗಿ ಬೇಕಾದದ್ದನ್ನು ಹೇಳಿಬಿಟ್ಟಿದ್ದಾಳೆ. ಸಚ ತೇನ ತುಷ್ಟ, ಇದರಿಂದ ತೇನ ತುಷ್ಟ ಅಂತ ಹೇಳಿದ್ರೆ ದ್ರುಪದ ರಾಜರಿಗೆ ಬಹಳ ಸಂತೋಷವಾಯಿತು. ಸಂತುಷ್ಟಿ, ಸಂತೋಷ, ಹೀಗೆ ತುಷ್ಟ ಅಂತ ಹೇಳಿದ್ರೆ ಬಹಳ ಸಂತೋಷಗೊಂಡ, ಆನಂದ ತುಂದಿಲರಾದ ದ್ರುಪದ ರಾಜರು ವಾಚಂ ಜಗಾದ, ಈ ಮಾತನ್ನು ಹೇಳಿದರು. ಏನಂತ? ಕೃತಕೃತ್ಯ ಇಹ ಆಸಂ ಅದ್ಯ ಇವತ್ತು ನಾನು ಕೃತಕೃತ್ಯ ಆಸಂ, ಅಹಂ ನಾನು ಕೃತಕೃತ್ಯ ಆಸಂ ಇಹ, ಈಗ ಈ ಸುದ್ದಿಯನ್ನು ಕೇಳಿ ನಾನು ಧನ್ಯನಾದೆ. ಕೃತಕೃತ್ಯ ಆಸಂ, ಯಾಕೆ ನಾನು ಧನ್ಯನಾದೆ? ಯಾಕಂತೇಳಿದ್ರೆ ಯಾಜೋಪಯಾಜರು ದ್ರೌಪದಿಯನ್ನು ಮಗಳನ್ನು ಕೇಳಿದ್ದು ಯಜ್ಞದೇವನ ಹತ್ರ ಅರ್ಜುನನಿಗೆ ಕೊಡಲಿಕ್ಕೆ. ಹಾಗಾದರೆ ಅರ್ಜುನನೇ ವರಿಸಿದಂತಾಯಿತು. ರುದ್ರದೇವರು ವರ ಕೊಟ್ಟದ್ದು ಏನಂತೇಳಿದ್ರೆ ಈ ಧನುಸ್ಸನ್ನು ಹೆದೆಯೇರಿಸಲಿಕ್ಕೆ ಅರ್ಜುನನನ್ನು ಬಿಟ್ಟು ಬೇರೆ ಯಾರಿಂದಲೂ ಆಗದು ಅಂತ ವರ ಕೊಟ್ಟಿದ್ದಾರೆ. ಹಾಗಾದರೆ ಅರ್ಜುನನ್ನೇ ವರಿಸಿದ್ದಾನೆ ಅಂತ ಕೇಳಿ ನಾನು ಕೃತಕೃತ್ಯನಾದೆ. ನನ್ನ ತಲೆಯಲ್ಲಿ ದೊಡ್ಡ ಒಂದು ಹೊರೆ ಇತ್ತು, ಅವ ಅರ್ಜುನ ಹೌದೋ ಅಲ್ವೋ ಅಂತ. ಈಗ ಅರ್ಜುನ ಅಂತ ಗೊತ್ತಾದ ಮೇಲೆ ದ್ರುಪದ ರಾಜರಿಗೆ ಬಹಳ ಸಂತೋಷ ಆಯಿತು. ಕೃತಕೃತ್ಯನಾದೆ ನಾನು ಈಗ ಅಂತ ಹೇಳಿದರು. 150ನೇ ಶ್ಲೋಕ.
ಹೀಗೆ ಧರ್ಮರಾಜನು ಮುಗುಳ್ನಗುತ್ತಾ ಯಾಕೆ ಈಗ ಈ ವಿಷಯ ಎಲ್ಲ ಅಂತ ಹೇಳಿದಾಗ ದ್ರುಪದ ರಾಜರು ಅವನನ್ನು ಮತ್ತು ಕುಂತಿಯನ್ನು ಮತ್ತೆ ನಿಜ ತಿಳಿಸ್ರಲ್ಲಪ್ಪ ಅಂತ ಬೇಡಿಕೊಂಡರು. ಆಗ ಅವನು ಮತ್ತು ಕುಂತಿ ಇಬ್ಬರೂ ಎಲ್ಲವನ್ನು ತಿಳಿಸಿದರು. ಸರ್ವಂ ಪೃಥ ಅಪಿ ಅವದತಾಂ. ಪೃಥ ಅಪಿ ಅಂದರೆ ಕುಂತಿ ಕೂಡ ಹೇಳಿದಳು ಅಂತ ಹೇಳಿದರೆ ಅರ್ಥ ಧರ್ಮರಾಜನು ಹೇಳಿದ್ದಾನೆ, ಕುಂತಿಯೂ ಹೇಳಿದ್ದಾಳೆ ಅಂತ. ಸರ್ವಂ ಪೃಥ ಅಪಿ ಅವದತಾಂ. ಅಪಿ ಅಂತ ಉಂಟು. ಅಪಿ ಅಂದ್ರೇನು? ಕುಂತಿ ಕೂಡ ಹೇಳಿದ್ದಾಳೆ ಅಂತ ಹೇಳಿದರೆ ಧರ್ಮರಾಜ ಮತ್ತು ಕುಂತಿ. ಅವದತಾಂ ಅಂದರೆ ಅದು ದ್ವಿವಚನ, ಇಬ್ಬರು. ಸೊ ಹಾಗಾದರೆ ಬೇರೆ ಬಾಕಿ ಪಾಂಡವರೆಲ್ಲ ಮಾತಾಡಲಿಲ್ಲ. ಈಗ ಹೇಳಬೇಕಾದ್ದು ಯಾರು? ಧರ್ಮರಾಜ. ಮತ್ತು ಒಟ್ಟಿಗಿದ್ದದ್ದು ಯಾರು? ಕುಂತಿ. ಅದನ್ನು ಮೊದಲು ಸಹ ಹೇಳಿದ್ದಾರೆ, ಪೃಥಯಾ ಸಹೈವ ರಾಜಾವಧ ಅಂದರೆ ಧರ್ಮರಾಜನಿಗೆ ರಾಜ ಅಂತ ಹೇಳಿಬಿಟ್ಟು ರಾಜಕುಮಾರ ಹೇಳು ಅಂತ ಒಟ್ಟಿಗಿದ್ದದ್ದು ಯಾರು? ಕುಂತಿ. ಸೊ ಅವರಿಬ್ಬರೂ ಸೇರಿ ಪೃಥ ಅಪಿ ಅಂದರೆ ಕುಂತಿಯೂ ಸೇರಿ ಇಬ್ಬರು ಹೇಳಿದರು. ಏನಂತ ಹೇಳಿದರು? ಎಲ್ಲವನ್ನು ತಿಳಿಸಿದರು. ಸರ್ವಂ ಅವದತಾಂ, ಎಲ್ಲವನ್ನು ಇಬ್ಬರು ಸೇರಿ ತಿಳಿಸಿದರು. ಅದರಿಂದ ತೇನ ದ್ರುಪದ ಸಂತುಷ್ಟನಾದ, ಆನಂದ ತುಂದಿಲನಾದ. ಆಗ ಅವನು ಮಾತು ಹೇಳ್ತಾನೆ, ವಾಚಂ ಜಗಾದ ಅಂದರೆ ಒಂದು ಮಾತು ಹೇಳ್ತಾನೆ, ಕೃತಕೃತ್ಯ ಇಹ ಆಸಂ. ನಾನು ಇವತ್ತು ಆಸಂ ಆದೆ. ಏನು? ಕೃತಕೃತ್ಯನಾದೆ. ನಾನೀಗ ಕೃತಕೃತ್ಯನಾದೆ ಎಂಬ ಮಾತನ್ನು ಆಡಿದ. ಅಂತೂ ಸ್ವಲ್ಪ ಹೊತ್ತು ದ್ರುಪದರಾಜರೊಂದಿಗೆ ವಿನೋದ ಮಾಡಿದ ಧರ್ಮರಾಜ ಕೊನೆಗೆ ಕುಂತಿ ಮತ್ತು ಧರ್ಮರಾಜರು ಸೇರಿ ಇಬ್ಬರು ತಮ್ಮ ಎಲ್ಲ ವಿಚಾರವನ್ನು ದ್ರುಪದರಾಜನಿಗೆ ತಿಳಿಸಿದರು. ದ್ರುಪದರಾಜ ತನ್ನ ಸಂಕಲ್ಪ ಈಡೇರಿದ್ದಕ್ಕಾಗಿ ಅಪಾರವಾಗಿ ಹರ್ಷಿಸಿದ. ಹೀಗೆ ದ್ರುಪದರಾಜರದ್ದು ದೊಡ್ಡ ಒಂದು ಸಮಸ್ಯೆ ಪರಿಹಾರ ಆದಾಗ ಒಂದು ವೇಳೆ ಎಣಿಸಿಕೊಂಡ್ರೆ ಎಲ್ಲ ಸಮಸ್ಯೆ ಪರಿಹಾರ ಆಯಿತು ಅಂತ ವೆರಿ ನೆಕ್ಸ್ಟ್ ಮೊಮೆಂಟಿಗೆ ಇನ್ನೊಂದು ಸಮಸ್ಯೆ ಬಂದಿರ್ತದೆ. ಅಂದರೆ ಎಣಿಸಲೇಬಾರ್ದು. ಸಮಸ್ಯೆ ಪರಿಹಾರ ಆಯಿತು ಅಂತ ಎಣಿಸಿದರೆ ಮಿಸ್ಟೇಕ್. ಅಂದರೆ ಎಣಿಸಲೇಬಾರ್ದು. ಯಾಕೆ? ದ್ರುಪದರಾಜರಿಗೆ ಇನ್ನೊಂದು ಸಮಸ್ಯೆ ಈಗ ಎದುರಾಯಿತು. ಅದು ಯಾವ ಸಮಸ್ಯೆ ಅಂತ ನೋಡುವ. ಸೊ ಇವತ್ತಿಗೆ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.